ನಾವೆಲ್ಲ ಮಾತಾಡೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ನಾವೇನಿದ್ರು ಶುಭಾಶಯಗಳನ್ನು ಹೇಳ್ಬೋದು. ಯಾಕೆಂದರೆ ಸಿನಿಮಾದ ದಿನಾಂಕ ನಿಗದಿ ಆಗಿದೆ. ನಾವೆಲ್ಲ ಭಾರಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ರಾಜ್ಯೋತ್ಸವ ಆಚರಿಸುವಂಥ ಆ ತಿಂಗಳು ನವೆಂಬರ್ 6ನೇ ತಾರೀಕು ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ರಾಜನಿವಾಸ ಚಿತ್ರ ಬಿಡುಗಡೆ ಆಗುತ್ತೆ ಅನ್ನುವ ದಿನಾಂಕವನ್ನು ಈ ಕ್ಷಣಕ್ಕೆ ನಿಗದಿ ಮಾಡಿದ್ದಾರೆ. ಸಿನಿಮಾದ ಬಗ್ಗೆ ನಿರ್ದೇಶಕರು, ನಿರ್ಮಾಪಕರು ಒಂದಷ್ಟು ಕ್ಲೂವನ್ನು ನಿಮಗೆ ಸುಳಿವನ್ನು ಕೊಟ್ಟಿದ್ದಾರೆ. ಅವರು ತುಂಬ ಮನಸ್ಸು ಬಿಚ್ಚಿ ಹೇಳುವಾಗ ನಾನು ಹತ್ತು ಕರೆದು ಬಂದು ನನ್ನ ಸಿನಿಮಾ ನೋಡಿ ಚಿತ್ರಮಂದಿರಕ್ಕೆ ಅಂತ ಕೇಳೋದಿಲ್ಲ. ನನ್ನ ಸಿನಿಮಾದ ಕತೆ ಚೆನ್ನಾಗಿದ್ದರೆ, ನಿರ್ದೇಶನ ಚೆನ್ನಾಗಿದ್ದರೆ, ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಿರುವಂಥ ಪಾತ್ರಧಾರಿಗಳು ಅವರ ನಟನೆಗಳು ಚೆನ್ನಾಗಿದ್ದರೆ ನೀವು ಬಂದು ನನ್ನ ಸಿನಿಮಾ ನೋಡಿ ಅನ್ನೋ ಮಾತನ್ನು ಅವರು ಹೇಳಿದಂಥದ್ದು. ಬಹುಶಃ ಹೆತ್ತ ತಾಯಿಗೆ ಹೆಗಣಾದ್ರೂ ಮುದ್ದು ಅನ್ನೋ ಒಂದು ಮಾತಿದೆ, ಗಾದಿ ಮಾತು. ಆದರೆ ಅವ್ರಂಗೆ ಹೇಳ್ಕೊಡ್ಲಿಲ್ಲ. ನನ್ನ ಸಿನಿಮಾ ಹಾಗೆ ಹೀಗೆ ಹಂಗಿದೆ ಹೀಗಿದೆ ಅಂತ ಹೇಳ್ಕೊಡ್ಲಿಲ್ಲ. ಇರೋ ಸತ್ಯವನ್ನು ಹೇಳಿದ್ದಾರೆ ನಿಮ್ಮ ಮುಂದೆ. ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು. ಬಹುಶಃ ನಮ್ಮ ನಿರ್ಮಾಪಕರು ಹೋರಾಟದ ಹಾದಿಯಲ್ಲಿ ಭಾರಿ ದೊಡ್ಡ ತಪ್ಪು ಮಾಡಿಬಿಟ್ರು ಅಂತ ನನಗೆ ಆಗಾಗ ಅನ್ನಿಸ್ತಿತ್ತು. ಅವನು ಪ್ರಪಂಚವೇ ಸಿನಿಮಾ ಆಗ್ಬಿಡ್ತು. ಒಂದು ಸಿನಿಮಾ ಬಿಡುಗಡೆ ಮಾಡಲಿಕ್ಕೆ ಹೋಗಿದ್ದಕ್ಕೆ ನಿರ್ಮಾಪಕರು, ಸಹ ನಿರ್ಮಾಪಕರು ಆಂಜನಪ್ಪ ಮತ್ತು ಲೋಕೇಶ್ ಗೌಡ್ರು ಎಷ್ಟು ಕಷ್ಟ ಬೀಳಬೇಕಾಯಿತು ಅಂದರೆ, ಅಷ್ಟೆಲ್ಲ ಕಷ್ಟ ಬಿದ್ದು ಈ ಸಿನಿಮಾವನ್ನು ಕನ್ನಡದ ಜನತೆಗೆ ಕೊಡಬೇಕು ಅನ್ನೋ ತೀರ್ಮಾನ ಆಯಿತು. ತುಂಬ ಕಷ್ಟ ಬಿದ್ದು ನಾಡು ನುಡಿಗಾಗಿ ಸುಮಾರು 27 ವರ್ಷ ಕನ್ನಡಿಗ, ಕರ್ನಾಟಕ ಅಂತ ಹೇಳಿ ಬೀದಿಯಲ್ಲಿ ನಿಂತವರು. ಅವರ ಒಳಗಡೆ ಒಂದು ಸಿನಿಮಾ ಮಾಡಬೇಕು ಅಂತ ಹುಟ್ಟಿದ್ದೇ ಒಂದು ದೊಡ್ಡ ಆಶ್ಚರ್ಯ ಅಂತ ನಾನು ಅಂದ್ಕೋತೀನಿ. ಬಹುಶಃ ಈ ಸಿನಿಮಾ ಹಾಕೋ ದುಡ್ಡನ್ನ ಏನಾದರೂ ಭೂಮಿ ಮೇಲೆ ಹಾಕಿದರೆ ಇವತ್ತಿನ ವ್ಯವಸ್ಥೆಯಲ್ಲಿ, ಪರಿಸ್ಥಿತಿಯಲ್ಲಿ ಒಳ್ಳೆ ದುಡ್ಡು ಮಾಡ್ಕೋಬೋದಾಗಿತ್ತು ಅವರು. ಇಲ್ಲ ನರೇಶ್ ರೆಡ್ಡಿ ಅವರು ಕೂತಿದ್ದಾರೆ, ಇಬ್ಬರು ಡೆವಲಪರ್ಸ್ ಕೂತಿದ್ದಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿ. ಅವ್ರಿಗೆಲ್ಲ ಗೊತ್ತು ಬೆಂಗಳೂರಿಗೆ ಏನಾಗಿದೆ ಅಂತ. ಬೆಂಗಳೂರು ಭೂಮಿ ರೈಟು ಬಂಗಾರದಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ಅವ್ರಿಗಿಬ್ಬರಿಗೂ ಒಂದು ದೊಡ್ಡ ಕಾಳಜಿ ಏನು ಅಂದರೆ, ಮೊದಲಿಂದಲೂ ಸಿನಿಮಾದ ಬಗ್ಗೆ ಭಾರಿ ಇದ್ದಂಥ ಕಾಳಜಿ. ಅದರಲ್ಲೂ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ. ಒಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿ ಭಾರಿ ಕಷ್ಟ ಬಿದ್ದು ಆ ಕತೆ ಕೇಳಿದ ಮೇಲೆ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಂಥದ್ದು. ಬಹುಶಃ ಅವ್ರ ಸಿನಿಮಾ ಚೆನ್ನಾಗಿದೆ. ನಾನು ಕೆಲವೊಂದೆಲ್ಲ ಆ ಸಂದರ್ಭದಲ್ಲಿ ಚಿತ್ರೀಕರಣ ಸಂದರ್ಭ ಇರ್ಬೋದು, ಮತ್ತು ಕೆಲವು ಅವರ ಆಡಿಯೋ ಬಿಡುಗಡೆಯಾದಂಥ ಸಂದರ್ಭ ಇರ್ಬೋದು, ಇಂಥ ಅನೇಕ ಸಂದರ್ಭದಿಂದ ಅವರ ಜೊತೆಯಲ್ಲಿದ್ದೀವಿ. ಯಾಕೆಂದರೆ ಬೇರೆ ಸಿನಿಮಾಗಳೆಲ್ಲ ಗೆಲ್ಲೋದು ಒಂದು ಕಡೆ, ಒಬ್ಬ ಹೋರಾಟಗಾರನ ಸಿನಿಮಾ ಗೆಲ್ಲೋದಿದೆಯಲ್ಲ
ಅವನ ಬದುಕಿನ ಹಾದಿಯಲ್ಲಿ ಅದೊಂದು ಭಾರಿ ಪ್ರಮುಖವಾದಂಥ ಇತಿಹಾಸ ಅಂತ ನಾನು ಅಂದ್ಕೋತೀನಿ. ಕನ್ನಡದವರು ಬಂದು ಚಿತ್ರಮಂದಿರಕ್ಕೆ ಸಿನಿಮಾ ನೋಡಲ್ಲ ಅಂತೇನಿಲ್ಲ, ನೋಡ್ತಾರೆ. ಅವ್ರು ಹೇಳಿದಾಗೆ ನಿರ್ದೇಶಕರು ಒಳ್ಳೆ ಸಿನಿಮಾ, ಒಳ್ಳೆ ಕತೆ ಇದ್ದಾಗ ಬರ್ತಾರೆ, ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾರೆ. ಬಹುಶಃ ನನಗನ್ಸುತ್ತೆ ರಾಜನಿವಾಸವನ್ನು ಕನ್ನಡಿಗರು ಬಂದು ಚಿತ್ರಮಂದಿರಗಳಲ್ಲಿ ನೋಡ್ತಾರೆ ಅನ್ನುವ ದೊಡ್ಡ ನಂಬಿಕೆ ಏನು ಅಂದರೆ, ನಿರ್ದೇಶಕರು ಮತ್ತು ನಿರ್ಮಾಪಕರು ಆ ಸಿನಿಮಾದ ಬಗ್ಗೆ ಇಟ್ಕೊಂಡಿರುವಂಥ ದೊಡ್ಡ ಅಭಿಪ್ರಾಯ, ಅವರ ಕಾಳಜಿ, ಕಳಕಳಿ ಮತ್ತು ಚೆನ್ನಾಗಿದೆ. ನಾನು ಕೆಲವೊಂದು ಸಂದರ್ಭದಲ್ಲಿ ಗಮನಿಸಿದಾಗ ಏನು ಯಾವುದರಲ್ಲಿ ಏನು ಕಡಿಮೆ ಏನಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನವೆಂಬರ್ 6ನೇ ತಾರೀಕು ರಾಜ್ಯ ನಿವಾಸ ಕರ್ನಾಟಕದ ಎಲ್ಲ ಚಿತ್ರಮಂದಿರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೋತೀನಿ, ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾ ನೋಡೋದು ಬೇರೆ, ಆದರೆ ಹೊಸ ಪ್ರತಿಭೆಗಳು ಒಂದು ಸಿನಿಮಾ ಮಾಡಬೇಕು ಕನ್ನಡದಲ್ಲಿ ಅಂತ ಬಂದಾಗ ಅವ್ರ ಸಿನಿಮಾಗಳನ್ನು ನೋಡುವ ಮುಖಾಂತರ, ಬೆಂಬಲಿಸುವ ಮುಖಾಂತರ, ಆರೈಸುವ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಚಿತ್ರಲೋಕಕ್ಕೆ ಹೊಸೊಬ್ಬರನ್ನ ಕರ್ತಂದಾಗ ಮಾತ್ರ ಅದು ಬೆಳವಣಿಗೆ ಆಗುತ್ತೆ ಎನ್ನುವ ನಂಬಿಕೆ. ಯಾಕೆಂದರೆ ಯಾವುದೇ ಕ್ಷೇತ್ರ ನಿಂತ ನೀರು ಆಗಬಾರ್ದು, ಅದು ಹರಿಯುವ ನೀರಾದಾಗ ಪರಿಶುದ್ಧವಾಗಿರುತ್ತೆ ಅನ್ನೋದು. ಅದಕ್ಕಾಗಿ ಕನ್ನಡ ಚಿತ್ರರಂಗಕ್ಕೆ ಯಾರೋ 4 ಜನ 5 ಜನ ನಿರ್ಮಾಪಕರು, ಇಲ್ಲ 4-5 ಜನ ನಿರ್ದೇಶಕರು, ಇಲ್ಲ 4-5 ಜನ ಹೀರೋಗಳು ಅಷ್ಟೇ ಕನ್ನಡ ಚಿತ್ರರಂಗ ಅಲ್ಲ. ಕನ್ನಡ ಚಿತ್ರರಂಗ ಅನ್ನೋದು ಇವತ್ತು ಜಗತ್ತಿನ ಎಲ್ಲ ಪ್ರಪಂಚದಾದ್ಯಂತ ದೇಶಗಳಲ್ಲಿ ಇವತ್ತು ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗುತ್ತೆ. ಆ ಮಟ್ಟಕ್ಕೆ ಇವತ್ತು ಕನ್ನಡ ಚಿತ್ರರಂಗ ಸಮುದ್ರಗಳನ್ನು, ಏನು ಸಪ್ತ ಸಮುದ್ರಗಳನ್ನು ದಾಟಿ ಇವತ್ತು ನೋಡುವಂಥದ್ದು ಮಟ್ಟಕ್ಕೆ ಕನ್ನಡಿಗರಿದ್ದಾರೆ. ಹಾಗಾಗಿ ಅವಕಾಶ ಸಿಗುತ್ತೆ ಇದಕ್ಕೂ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಸಿನಿಮಾವೂ ಸಹ ಸಪ್ತ ಸಾಗರವನ್ನು ದಾಟಿ ಕನ್ನಡಿಗರಿಂದ ಮುಟ್ಟುವಂಥ ಕೆಲಸ ಆಗಲಿ ಅಂತ ನಾನು ತುಂಬ ಅಭಿಮಾನದಿಂದ, ಹೃದಯದಿಂದ ನಾನು ಹಾರೈಸ್ತೀನಿ. ಹಾಗೆ ತಂಬೂರಿ ನಮ್ಮ ಸಂಸ್ಥೆ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಯಾಕೆಂದರೆ ನೀನು ಸಿನಿಮಾ ಮಾಡ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ, ಆಂಜನಪ್ಪನ ಜೊತೆಯಲ್ಲಿ ತಂಬೂರಿ ಇರುತ್ತೆ, ಲೋಕೇಶ್ ಗೌಡನ ಜೊತೆಯಲ್ಲಿ ತಂಬೂರಿ ಇರಬೇಕು, ಅದು ನಮ್ಮ ಮೂಲ ಕರ್ತವ್ಯ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ. ಇಡೀ ಕರ್ನಾಟಕದ ಲಕ್ಷಾಂತರ ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಯಾವುದೇ ಚಿತ್ರಮಂದಿರಕ್ಕೂ ಏನು ತೊಂದರೆ ಆಗೋದಿಲ್ಲ, ಚಿತ್ರಮಂದಿರಕ್ಕೂ ಯಾವುದೂ ತೊಂದರೆ ಆಗೋದಿಲ್ಲ, ಎಂಥದ್ದು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ. ನಾವು ಎಲ್ಲರನ್ನೂ ಕರೆ ಮಾಡ್ತೀವಿ ಸಿನಿಮಾ ನೋಡಲಿಕ್ಕೆ. ಹಾಗಾಗಿ ನವೆಂಬರ್ನಲ್ಲಿ ಕನ್ನಡಿಗರ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಿರೋದು ಭಾರಿ ವಿಶೇಷ. ಬಿಡುಗಡೆ ಆಗಲಿ, ಕನ್ನಡಿಗರು ಹೊಸ ಹೊಸ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡುವ ಮುಖಾಂತರ ಇಂಥ ನಿರ್ಮಾಪಕರನ್ನ, ನಿರ್ದೇಶಕರನ್ನ, ಹೊಸ ಕಲಾವಿದರನ್ನ ಬೆಂಬಲಿಸುವಂಥ ಕೆಲಸ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಧನ್ಯವಾದ ಅಣ್ಣ. ನಿಮ್ಮ ಶ್ರೀರಕ್ಷ ಆ ಒಂದು ಕಾರಣಕ್ಕೋಸ್ಕರ ಕ್ಷಮೆಗೆ ಕಾರಣಾಂತರಗಳಿಂದ ಇಬ್ಬರು ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿರಲಿಲ್ಲ. ತಂಬೂರಿ ಫಿಲಮ್ಸ್ ಪ್ರೆಸೆನ್ಸ್ ಕ್ಯಾನಪಸ್ ಸಿನಿಮಾಸ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ರಾಜನಿವಾಸ ಸಿನಿಮಾದ ಬಿಡುಗಡೆ ದಿನಾಂಕ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ನವೆಂಬರ್ 6 ನಾವು ಸಿನಿಮಾವನ್ನು ರಾಜ್ಯದಾದ್ಯಂತ ತೆರೆಗೆ ತರ್ತಾ ಇದ್ದೇವೆ. ನಮಗೆ ಬಂದ ಒಂದು ಮಾಹಿತಿ ಪ್ರಕಾರ ರಾಮಾಯಣ ಸಿನಿಮಾ ಅದೇ ಟೈಮಿಗೆ ಬರ್ತಾ ಇದೆ ಅನ್ನೋ ವಿಚಾರ ಗೊತ್ತಾಯಿತು. ಬಟ್ ಖಂಡಿತವಾಗ್ಲೂ ಇಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನೊಂದು ಸಿನಿಮಾ ಶೋಸ್ ಅರೇಂಜ್ ಮಾಡ್ತೇವೆ. ನಿಮಗೆಲ್ಲರಿಗೂ ಸಿನಿಮಾ ನೋಡಿದ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರ ಅನ್ನೋ ಭಾವನೆ ನನ್ನಲ್ಲಿ ಖಂಡಿತವಾಗ್ಲೂ ಭರವಸೆ ಇದೆ. ಯಾಕಂದರೆ
ಈಗಾಗಲೇ ಈ ಸಿನಿಮಾ ಮಲಯಾಳಂ ವರ್ಷನಲ್ಲಿ ಕೆಲಸ ನಡೀತಾ ಇದೆ, ಫೈನಲ್ ಹಂತದ ಕೆಲಸ ನಡೀತಾ ಇದೆ. ನಾವು ಸಾಧ್ಯ ಆದರೆ ಮಲಯಾಳಂ ಮತ್ತು ಕನ್ನಡ ಭಾಷೆಯಲ್ಲಿ ಅಟ್ ಅ ಟೈಮಲ್ಲಿ ನಾವು ನವೆಂಬರ್ 6ಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡೋದೇನಂತಂದ್ರೆ, ಇದು ಹೇಳಬೇಕಾ ಅಥವಾ ಹೇಳಬಾರ್ದಾ ನನಗೆ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಸಾಕಷ್ಟು ಜನರು ಕೆಲವೊಂದು ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಥವಾ ವಿಡಿಯೋ ಮೂಲಕ ಅಥವಾ ಥಿಯೇಟರ್ಗೆ ಹೋಗ್ಬಿಟ್ಟು ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಅನೇಕ ಬಾರಿ ಪ್ರಸ್ತಾವನೆ ಮಾಡ್ತಾನೆ ಇರ್ತಾರೆ. ಸೊ ನಾನು ಇದನ್ನು ಅಪೋಸ್ ಮಾಡ್ತೀನಿ. ಬಿಕಾಸ್ ಯಾವುದೇ ಕಾರಣಕ್ಕೂ ಒಬ್ಬ ನಿರ್ದೇಶಕ ಆಗಿರ್ಬೋದು ಅಥವಾ ಕಲಾವಿದ ಆಗಿರ್ಬೋದು ಆಡಿಯನ್ಸ್ ಅನ್ನ ಬೆಗ್ ಮಾಡಬಾರ್ದು ಅಥವಾ ಕಣ್ಣೀರು ಹಾಕೊಂಡು ಥಿಯೇಟರ್ಗೆ ಬನ್ನಿ ಅಂತ ಯಾವುದೇ ಕಾರಣಕ್ಕೆ ಹೇಳಕ್ಕೆ ಹೋಗ್ಬಾರ್ದು. ನಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಆಡಿಯನ್ಸ್ ಬಂದೇ ಬರ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬರಲ್ಲ. ಇವೆರಡು ನೆಗೆಟಿವ್ ಆರ್ ಪಾಸಿಟಿವ್ ಅನ್ನ ನಾವೇ ತಗೋಬೇಕು. ಬಿಕಾಸ್ ಆಡಿಯನ್ಸ್ ಬಂದಿಲ್ಲ ಅಂತಂದ್ರೆ ನಾವು ಪ್ರೀವಿಯಸ್ ಗೆದ್ದಿರುವ ಸಿನಿಮಾಗಳ ಲಿಸ್ಟ್ ಅನ್ನ ತಗೊಂಡ್ರೆ ಅವೆಲ್ಲವೂ ನಮ್ಮ ಕನ್ನಡದ ಆಡಿಯನ್ಸ್ ಬಂದೇ ಸಿನಿಮಾವನ್ನ ಗೆಲ್ಸಿರೋರು. ಕನ್ನಡಕ್ಕೂ ದೊಡ್ಡದಾದಂತ ಒಂದು ಮಾರ್ಕೆಟ್ ಇದೆ. ಆದ್ರೆ ಇತ್ತೀಚೆಗೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರೇ ಪೋರ್ಟ್ರೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ದಯವಿಟ್ಟು ನಾನು ಒಂದು ಕೇಳೋದು ಮಾಧ್ಯಮ ವರ್ಗದಲ್ಲೂ ಕೂಡ ಹಾಗೆ, ಖಂಡಿತವಾಗ್ಲೂ ಕನ್ನಡ ಸಿನಿಮಾಗಳಿಗೆ ಆಡಿಯನ್ಸ್ ಇದ್ದಾರೆ ಸರ್. ಈಗ ಟಾಕ್ಸಿಕ್ ಅನ್ನ ನಾವು ತಗೊಂಡ್ರೆ ಬರ್ತಾ ಇದೆ, ದೊಡ್ಡ ಸಿನಿಮಾ ಅಂತ ಅನ್ಕೋಬಹುದು. ಸೂ ಫ್ರಮ್ ಸೋ ಅಂತಾರೆ ಪ್ರೀವಿಯಸ್ ಸಿನಿಮಾ ಬಂದಿರೋದು ನಾವು ತಗೊಂಡ್ರು ಕೂಡ ಸಹ ಎಲ್ಲ ಹೊಸ ಕಲಾವಿದರು ಮಾಡಿರುವಂತ ಒಂದು ಸಿನಿಮಾ 100 ಕೋಟಿ ಕಲೆಕ್ಷನ್ ಆಗಿದೆ. ಸೊ ಮಾಧ್ಯಮದವರು ಕೂಡ ಯಾರೋ ಹೇಳಿದಂತ ದಯವಿಟ್ಟು ಅದನ್ನ ನೀವು ಅದನ್ನ ಎತ್ತಿ ಹಿಡಿಯಕ್ಕೆ ಹೋಗಬೇಡಿ. ಕನ್ನಡಕ್ಕೆ ನಿಜವಾಗ್ಲೂ ಆಡಿಯನ್ಸ್ ಇದ್ದಾರೆ ಸರ್. ಕಂಟೆಂಟ್ ಚೆನ್ನಾಗಿದ್ರೆ ಆಡಿಯನ್ಸ್ ಮೌತ್ ಪಬ್ಲಿಸಿಟಿಯಿಂದ ಆಟೋಮೆಟಿಕ್ಲಿ ಬರ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ನೇರವಾಗಿ ನಿರ್ದೇಶಕನೇ ಹೊಣೆ ಆಗಿರ್ತಾನೆ, ಪ್ರೊಡಕ್ಷನ್ ಕೂಡ ಹೊಣೆ ಆಗಿರುತ್ತೆ ಸರ್. ಇದನ್ನ ನಾನು ಬಲವಾಗಿ ನಂಬಿದ್ದೀನಿ. ಈ ಕಾರಣಕ್ಕೋಸ್ಕರ ನವೆಂಬರ್ 6 ನಾವು ಪ್ಲಾನ್ ಮಾಡುವಾಗ ಅಪೋಸಿಟ್ ರಾಮಾಯಣ ಬರ್ತಾ ಇದೆ ಅಂತ ವಿಷಯ ಗೊತ್ತಾದಾಗ ಬರ್ಬೇಕಾ ಬೇಡವಾ ಅನ್ನೋದು ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ನನ್ನ ಸರ್ ಒಂದೇ ಒಂದು ಮಾತಂದೆ ಸರ್, ಅದಕ್ಕೆ ಕ್ರೌಡ್ ಫಿಲ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಸ್ವಲ್ಪ ಟಾಕ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ಸ್ಪ್ಲಿಟ್ ಆಗೇ ಆಗ್ತಾರೆ, ಆಡಿಯನ್ಸ್ ಬಂದೇ ಬರ್ತಾರೆ. ಸೊ ಫಸ್ಟ್ 2-3 ಡೇಸ್ ನಮ್ದೆಲ್ಲ ಅಂತ ಅನ್ಕೊಳ್ಳೋಣ, 4 ಡೇ ಇಂದ ಡೆಫಿನೆಟ್ಲಿ. ಬಿಕಾಸ್ ನನಗೆ ನನ್ನ ಸಿನಿಮಾ ಮೇಲೆ 100% ಕಾನ್ಫಿಡೆಂಟ್ ಇದ್ದೇ ಇದೆ. ನೀವು ಕೂಡ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ ಮೇಲೆ ಇದು ನಾನು ಐ ಕ್ಯಾನ್ ಬೆಟ್ ಯು ಸರ್, ಸಿನಿಮಾ ನೋಡಿದ ಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅದು ವಿತ್ ಮೇಕಿಂಗ್ ನಾನು ಹೇಳ್ತಾ ಇರೋದು. ನಮ್ದು ಕೂಡ ಬಹುವೆಚ್ಚ ಕೋಟಿ. ಇವತ್ತು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ, ಬಿಕಾಸ್ ಇನ್ನು 2 ತಿಂಗಳಲ್ಲಿ ಇನ್ನೂ 2 ದೊಡ್ಡ ಈವೆಂಟ್ ಇದೆ. ಸೊ ಆ ಈವೆಂಟ್ಗೆ ಸಾಕಷ್ಟು ಜನರು ಕೂಡ ಬರೋದೇ ಇದೆ. ಸೊ ಹಾಗಾಗಿ ನಾನು ಹೆಚ್ಚಾಗಿ ಮಾತನಾಡಕ್ಕೆ ಹೋಗಲ್ಲ. ತಂಬೂರಿ ಫಿಲಮ್ಸ್ ಪ್ರೆಸೆನ್ಸ್ ಅಲ್ಲಿ ನಮ್ಮ ನಾರಾಯಣ್ ಗೌಡ್ರು ಅವರ ಆಶೀರ್ವಾದದಿಂದ ಅವರು ಅವತ್ತೇ ಒಂದು ವೇದಿಕೆಯಲ್ಲಿ ಮಾತನಾಡಿದ್ರು ಸರ್. ಅದು ನನಗೆ ಇವತ್ತಿಗೂ ನೆನಪಿದೆ. ಯಾವುದೇ ಕಾರಣಕ್ಕೂ ಈ ಸಿನಿಮಾವನ್ನು ನಾನು ಸೋಲಕ್ಕೆ ಬಿಡಲ್ಲ. ಜೊತೆಯಲ್ಲಿ ನಾನು ಕೂಡ ನಿಮ್ಗೊಂದು ಪ್ರಾಮಿಸ್ ಮಾಡ್ತೀನಿ ಸರ್, ನಮ್ಮ ಸಿನಿಮಾದ ಕಂಟೆಂಟ್ ಕೂಡ ಅದೇ ರೀತಿ ಇದ್ರೆ ಮಾತ್ರ ಆಡಿಯನ್ಸ್ ಬರ್ತಾರೆ. ಸೊ ನೀವು ಅದೇ ರೀತಿ ನಮಗೆ ಆಶೀರ್ವಾದ ಮಾಡಿದಾಗ ನಮ್ಮ ಸಿನಿಮಾ ಡೆಫಿನೆಟ್ಲಿ ನಿಲ್ಲುತ್ತೆ ಅನ್ನೋ ಭರವಸೆ ನನಗಿದೆ ಸರ್. ಇದು ಓವರ್ ಕಾನ್ಫಿಡೆಂಟ್ ಖಂಡಿತವಾಗ್ಲೂ ಅಲ್ವೇ ಅಲ್ಲ, ಇಟ್ಸ್ ಜಸ್ಟ್ ಫಾರ್ ಕಾನ್ಫಿಡೆಂಟ್ ಅಷ್ಟೇ. ಸೊ ಅದೇ ಕಾರಣಕ್ಕೋಸ್ಕರ ನೆಕ್ಸ್ಟ್ ನಮ್ಮ ಈವೆಂಟ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ಸ್ ಮತ್ತೆ ನಮ್ಮ ಜೊತೆ ಯಾರ್ಯಾರು ಕೊಲೆಬ್ ಆಗಿರ್ತಾರೆ, ಸೊ ಪ್ರಾಬಬ್ಲಿ ಮಲಯಾಳಂ ಅವರು ಕೂಡ ನೆಕ್ಸ್ಟ್ ಈವೆಂಟ್ ಅಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಸರ್. ಅವಾಗ ಮೀಡಿಯಾ ಮುಂದೆ ನಿಮ್ಮೆಲ್ಲರ ಮುಂದೆ ಮಾತನಾಡೋದು ಬಹಳಷ್ಟು ಇದೆ. ಇವತ್ತು ನಾವು ಜಸ್ಟ್ ಒಂದು ಡೇಟ್ ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ತೀನಿ. ಆ್ಯಂಡ್ ದಯವಿಟ್ಟು ಓವರ್ ಟು ನಾರಾಯಣ್ ಗೌಡ್ ಸರ್ ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಲಾಸ್ಟ್ ಕಡೆಯದಾಗ ಇನ್ನೊಂದು ಮಾತನ್ನು ಹೇಳ್ತೀನಿ. ನನಗೆ ಇವತ್ತು ನಾಯಕ ಅಥವಾ ನಾಯಕಿ ನನ್ನ ಜೊತೆ ಇಲ್ಲ ಅಂತ ಖಂಡಿತವಾಗ್ಲೂ ಬೇಜಾರಿಲ್ಲ. ಬಿಕಾಸ್ ಬರುವಾಗ ಫೋನಲ್ಲಿ ಮಾತಾಡ್ಕೊಂಡು ಬಂದು ನಾವು ತುಂಬ ಚೆನ್ನಾಗಿ ಇದ್ದೇವೆ, ಕಾರಣಾಂತರಗಳಿಂದ ಬರೋಕ್ಕಾಗಲ್ಲ. ಬಟ್ ನನಗೆ ಮುಖ್ಯವಾಗಿ ಒಬ್ಬ ನಿರ್ದೇಶಕನಿಗೆ ಮುಖ್ಯವಾಗಿ ಈ ಸಿನಿಮಾದ ನಿಜವಾದ ಹೀರೋ ಯಾರು ಅಂತ ಕೇಳಿ ನಮ್ಮ ನಿರ್ಮಾಪಕರು ಸರ್. ಸೊ ಈ ಸಿನಿಮಾ ಅಂತಲ್ಲ, ಯಾಕೆ ಇವತ್ತು ನಾನೊಬ್ಬ ಮಲಯಾಳಂ ಸಿನಿಮಾದ ಪ್ರೇಮಿ ಸರ್, ಅಪ್ಪಟ ಪ್ರೇಮಿ, ಮಲಯಾಳಂ ಸಿನಿಮಾ ಪ್ರೇಮಿ ಅಷ್ಟೇ. ಯಾಕಂತಂದ್ರೆ ಅಲ್ಲಿ ಬರಹಗಾರರಿಗೆ ಕೊಡುವಂತ ಗೌರವ, ಅಲ್ಲಿ ಒಬ್ಬ ನಿರ್ದೇಶಕರು ಸಿಗುವಂತ ಗೌರವ ನಮ್ಮಲ್ಲಿ ಬಹಳ ಕಮ್ಮಿ ಇದೆ ಸರ್. ನಾನು ತುಂಬಾ ಸಣ್ಣವನು, ಬಟ್ ನನಗಿಂತ ಇರುವಂತ ದೊಡ್ಡ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಸ್ಗಳು ಯೋಚನೆ ಮಾಡಬೇಕು. ಅದ್ಭುತವಾದ ಟ್ಯಾಲೆಂಟ್ ಇರುವಂತಹ ಬರಹಗಾರರಿಗೆ ಅವಕಾಶ ಕೊಡಿ, ಒಳ್ಳೆಯ ಸಂಭಾವನೆಯನ್ನು ಕೊಡಿ. ಆ್ಯಂಡ್ ಫಸ್ಟ್ ಕಂಟೆಂಟ್ ಬಗ್ಗೆ ಫೋಕಸ್ ಮಾಡಿ, ಕಲಾವಿದರು ನಂತರ ಫೋಕಸ್ ಮಾಡಿ. ಫಸ್ಟ್ ಕಂಟೆಂಟ್ ಚೆನ್ನಾಗಿದ್ರೆ ಆ ಕಲಾವಿದರಿಗೆ ಪಾತ್ರವನ್ನು ರೂಪಿಸ್ತಾರಷ್ಟೇ. ಬಟ್ ನಮ್ಮಲ್ಲಿ ಅದು ಬದಲಾವಣೆ ಆಗ್ಬೇಕು ಸರ್. ನೀವು ಮಲಯಾಳಂ ಇಂಡಸ್ಟ್ರಿಯನ್ನು ನೋಡಿದ್ರೆ ಅಲ್ಲಿ ಕಂಟೆಂಟ್ ಯಾವ ರೀತಿ ಕಂಟೆಂಟ್ ಬರ್ತಾ ಇದೆ ಇವತ್ತು, ಅಲ್ಲಿ ಎಲ್ರಿಗೂ
ಈಕ್ವಲ್ ಒಂದು ರೆಸ್ಪೆಕ್ಟ್ ಸಿಗ್ತಾ ಇದೆ ಸರ್. ಅದು ನಮ್ಮಲ್ಲಿ ಬದಲಾಗಬೇಕು ಅಂತ ನಾನು ಕೇಳ್ತೀನಿ. ಹಾಗಾಗಿ ಮಾಧ್ಯಮದಲ್ಲಿ ಒಂದು ರಿಕ್ವೆಸ್ಟ್, ಸಿನಿಮಾ ಫಸ್ಟ್ ಪ್ರೊಡ್ಯೂಸರ್ ಸರ್, ಪ್ರೊಡ್ಯೂಸರಿಂದ ನಿರ್ದೇಶಕರಿಂದ ಕಲಾವಿದರಿಂದ ಆಲ್ ಟೆಕ್ನಿಷಿಯನ್ಸ್. ಸೊ ಐ ಬಿಲೀವ್ ಯೂನಿವರ್ಸ್ ಡೆಫಿನೆಟ್ಲಿ November 6ಗೆ ನಮ್ಮ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಸರ್. ಓವರ್ ಟು ನವೀನ್ ನಾರಾಯಣ್ ಸರ್. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ರಾಜ್ಯ ನಿವಾಸ ಏನು ಈ ಟೈಟಲಲ್ಲೇ ಒಂದು ಅದ್ಭುತವಾದಂಥ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತಕ್ಕಂಥ ಮಾತು ಹೇಳ್ಬೋದು. ಈ ವೇದಿಕೆ ಮೇಲೆ ಈ ಒಂದು ಶುಭ ದಿನದಲ್ಲಿ ನಮ್ಮ ಕನ್ನಡದ ರಕ್ಷಕರು, ಕನ್ನಡವೇ ಜೀವ, ಕನ್ನಡಕ್ಕಾಗಿ ಅವರ ಇಡೀ ಜೀವನವನ್ನು ಒತ್ತೆ ಇಟ್ಟು ಕನ್ನಡವನ್ನು ಕಾಪಾಡ್ತಕ್ಕಂಥ ಕನ್ನಡದ ಹುಲಿ ಅಂತಲೇ ಹೇಳ್ಬೋದು ನಮ್ಮ ನಾರಾಯಣಗೌಡರು. ಹಾಗೂ ಅವರ ಆಂಜನೇಯ ಅಂತ ಹೇಳ್ಬೋದು ನಾವು, ಆಂಜನಪ್ಪನ. ರಾಮನಿಗೆ ಹೆಂಗೆ ಆಂಜನೇಯ ಇರ್ತಾರೋ ಅದೇ ರೀತಿಯಲ್ಲಿ ನನ್ನ ಸೋದರ ಅವರಿಗೆ ಬೆನ್ನೆಲುಬಾಗಿ, ಹಾಗೂ ಅವರ ಬಹಳ ಜನ ನಮ್ಮ ಅಶ್ವಿನಿ ಗೌಡರು ಅವರು ಕೂಡ ನಾನು ಇತ್ತೀಚಿನ ದಿನಗಳಲ್ಲಿ ಭಾಳ ಆ್ಯಕ್ಟಿವ್ ಆಗಿ ನೋಡ್ತಾ ಇರ್ತೀನಿ ಎಲ್ಲ ಕನ್ನಡ ಚಟುವಟಿಕೆಗಳಲ್ಲಿ. ಒಂದು ಮಾತು ಹೇಳಬೇಕಂತಂದರೆ, ನಮ್ಮ ನಾರಾಯಣಗೌಡರು ನಾವು ಚಲನಚಿತ್ರವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ನಾವು ಸಣ್ಣ ಹುಡುಗರು, 22-24 ವರ್ಷ ಆಗ ನಾವು ಪ್ರೊಡ್ಯೂಸರ್ ಆಗಿದ್ದರು. ಇಲ್ಲಿ ಭಾಳಷ್ಟು ಜನ ಇದ್ದಾರೆ ನಮ್ಮ ಸ್ನೇಹಿತರು, ನಮಗೆ ಮಾರ್ಗದರ್ಶನ ತೋರಿಸ್ತವ್ರು. ಅಣ್ಣ, ಈ ಥರ ನಾವು ಚಲನಚಿತ್ರವನ್ನು ಮಾಡಿದ್ದೇವೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಬರಬೇಕು ಅಂತಂದರೆ ಇದೇ ರಸ್ತೆಯಲ್ಲಿ ಪಾದಯಾತ್ರೆಯನ್ನು ಮಾಡಿಕೊಂಡು ನಮಗೆ ಬೆಂಬಲಿಸಿ ಕನ್ನಡವನ್ನು ಉಳಿಸ್ಬೇಕು, ಕನ್ನಡದ ಚಲನಚಿತ್ರಗಳನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಮನಸ್ಸಿಟ್ಟು ನಮ್ಮ ಜೊತೆ ಬಂದು ಥಿಯೇಟ್ರಲ್ಲಿ ಕೂತು ನಮಗೆಲ್ಲ ಪ್ರೋತ್ಸಾಹ ಮಾಡಿರುವಂಥದ್ದನ್ನು ನಾವು ಯಾವತ್ತೂ ಕೂಡ ಮರೆಯಲಾರದ ಒಂದು ಸಂದರ್ಭ. ಅದೇ ರೀತಿ ಈಗ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ. ನನಗೆ ಪ್ರೊಡ್ಯೂಸರು, ಪ್ರೊಡ್ಯೂಸರ್ಗಳು ಹೇಳ್ತಿದ್ರು, ಈ ಥರ ಮಾಡಿದ್ದೀರಿ, ಈ ಥರ ಒಂದು ಒಳ್ಳೆ ರೀತಿಯಲ್ಲಿ ರಿಲೀಸ್ ಮಾಡಬೇಕು ಅಂತಕ್ಕಂಥ ಮಾತು ಹೇಳುವಾಗ ನನಗೆ ಕ್ಲಿಪ್ಪಿಂಗ್ಸ್ ತೋರಿಸಿದ್ರು. ಹಲವಾರು ಕ್ಲಿಪ್ಪಿಂಗ್ಸ್ ನೋಡೋವಂಥ ಸಂದರ್ಭದಲ್ಲಿ ನಾನು ಆಶ್ಚರ್ಯಪಟ್ಟೆ, ನಿಜವಾಗಲೂ ಕೂಡ ಆಶ್ಚರ್ಯಪಟ್ಟೆ. ಅವರು ಡೈರೆಕ್ಟರ್ ಏನೂ ಹೇಳಿಲ್ಲ, ನಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ಆ ರೀತಿಯಲ್ಲಿ ಹೇಳೋಕ್ಕೆ ಹೋಗಿಲ್ಲ. ಭಾಳ ಬ್ಯೂಟಿಫುಲ್, ಎಂಥ ಅದ್ಭುತವಾಗಿ ಬಂದಿದೆ ಅಂತಂದರೆ, ದೊಡ್ಡ ಮೂವಿಗಳ ಒಂದು ಯಾವ ರೀತಿ ಮಾಡಿರ್ತಾರೆ ಆ ಒಂದು ರೀತಿಯಲ್ಲೇ ಮಾಡಿದ್ದಾರೆ. ಆ ಒಂದು ಸೌಂಡ್ ಎಫೆಕ್ಟು, ಆಗ ಒಂದು ಕಲರ್ಫುಲ್ಲು ಭಾಳ ಅದ್ಭುತವಾಗಿತ್ತು. ನಾನು ಭಾಳ ಖುಷಿಪಟ್ಟೆ. ಹಾಗಾಗಿ ಅವ್ರು ಹೇಳಿದ್ರು, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದೇನಂತಂದರೆ, ಭಾಳ ಕಷ್ಟಪಟ್ಟು ನಮ್ಮ ಕನ್ನಡ ಸಿನಿಮಾಗಳಿಗೆ ಭಾಳಷ್ಟು ಪ್ರೊಡ್ಯೂಸರ್ಗಳು ಬರ್ತಾರೆ, ಕೊನೆಯಲ್ಲಿ ಎಲ್ಲ ಲಾಸ್ ಮಾಡ್ಕೊಂಡು ಹೋಗ್ತಾರೆ. ಪದೇ ಪದೇ ನಮ್ಮ ನಾರಾಯಣಗೌಡರು ಒಂದು ಮಾತನ್ನು ಹೇಳ್ತಿದ್ರು, ಹೊಸದಾಗಿ ಬರುವಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು. ದೊಡ್ಡ ದೊಡ್ಡ ನಟರು, ದೊಡ್ಡ ದೊಡ್ಡ ಸ್ಟಾರ್ಗಳಿಗಿಂತ ಹೊಸದಾಗಿ ಬಂದು ಯಾರು ಕಷ್ಟಪಟ್ಟು ಕನ್ನಡದ ಒಂದು ಕಲೆಯನ್ನು ಎತ್ತಿಡಿಬೇಕು ಅಂತಕ್ಕಂಥ ಬಂದಿರ್ತಾರೆ, ಪ್ರೊಡ್ಯೂಸರ್ ಆಗ್ಬೋದು, ಒಬ್ಬ ಕ್ಯಾಮ್ರಾಮ್ಯಾನ್ ಆಗ್ಬೋದು, ಒಬ್ಬರು ಡೈರೆಕ್ಟರ್ ಆಗ್ಬೋದು, ಒಬ್ಬ ಲೈಟ್ ಬಾಯ್ ಆಗ್ಬೋದು, ಎಲ್ಲರ ಶ್ರಮ ಇರುತ್ತೆ ಒಂದು ಸಿನಿಮಾ ಮಾಡಬೇಕಾದ್ರೆ. ಆ ಎಲ್ಲರ ಶ್ರಮಕ್ಕೂ ಕೂಡ ಆ ದೇವರು ಒಂದು ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಒಂದು ನನಗೆ ನಂಬಿಕೆ ಇದೆ. ಆ ದೇವರು, ಆ ಭುವನೇಶ್ವರಿ ತಾಯಿ ಖಂಡಿತವಾಗಲೂ ನಿಮ್ಮ ಸಿನಿಮಾನ ಯಶಸ್ವಿ ಮಾಡಲಿ. ಎಲ್ಲ ಕನ್ನಡಿಗರು ದಯವಿಟ್ಟು ಬಂದು ಇಂತಹ ಒಂದು ಸಿನಿಮಾಗಳನ್ನು ತಾವು ನಾರಾಯಣಗೌಡರು ಹೇಳ್ದಂಗೆ ಹೊಸಬರಿಗೆ ಪ್ರೋತ್ಸಾಹ ಕೊಟ್ಟು ನೀವೆಲ್ಲ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕಂತಕ್ಕಂಥ ಮಾತು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ನನ್ನ ಜೊತೆ ನನ್ನ ಕೆಲಸ ಮಾಡ್ತಾ ಇರುವಂಥ ಎಲ್ಲ ನನ್ನ ಕಲಾವಿದರೆ, ಮುಖ್ಯವಾಗಿ ನನಗೆ ಹೋರಾಟದ ಜೀವನಕ್ಕೆ ಒಂದು ಅರ್ಥವನ್ನು ಕೊಟ್ಟಂಥ ನನ್ನ ಜೀವನದ ಗುರುಗಳಾದ
ಟಿ ನಾರಾಯಣಗೌಡ ಅಣ್ಣವ್ರಿಗೆ ನಮಸ್ಕಾರವನ್ನು ತಿಳಿಸ್ತಾ, ತುಂಬ ಖುಷಿ ನನಗೆ. ಬಿಕಾಸ್ ಒಂದೇ ಎರಡು ಥರದ ಸಂಬಂಧ ನಮಗೂ ಅಂಜನಪ್ಪ ಅಣ್ಣವ್ರಿಗೂ. ಒಂದು ಒಕ್ಕಲು, ಇನ್ನೊಂದು ಕರುವೆ. ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಸಂಬಂಧಿಕರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿ. ಆದರೆ ನಮಗೆ ನಮ್ಮ ಸಂಬಂಧಿಕರು ಇಡೀ ಕರ್ನಾಟಕ ತುಂಬ ಇದ್ದಾರೆ. ಅದೇ ನಮ್ಮ ಕರುವೆ ಕುಟುಂಬ. ಆ ಥರದ ಒಂದು ಕುಟುಂಬವನ್ನ ನಮಗೆ ಕೊಟ್ಟಿದ್ದು ಅಣ್ಣ ಟಿ ಎ ನಾರಾಯಣಗೌಡರು. ಇವತ್ತು ವಿಶೇಷವಾಗಿ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಕಲಾವಿದರ ಶ್ರಮ ಏನಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಕಲಾವಿದರನ್ನ ಸೃಷ್ಟಿ ಮಾಡುವಂತಹ ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಅವರ ಕಷ್ಟ ಬಹುಶಃ ಗೊತ್ತಿರೋರ್ಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲೂ ಹೊರಗಡೆ ಕಾಣೋದೇ ಇಲ್ಲ ಅದು. ಇವತ್ತು ನಾನು ಆಂಜಿನಪ್ಪ ಅಣ್ಣ ಬಗ್ಗೆ ಅಥವಾ ನಮ್ಮ ಲೋಕೇಶ್ ಗೌಡ್ರ ಬಗ್ಗೆ ಹೇಳಬೇಕು ಅಂದ್ರೆ, ಹೋರಾಟಗಾರರ ಬದುಕು ಹೊರಗಡೆ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಷ್ಟೇನೆ. ತುಂಬಾ ಛಲದಿಂದ ರಾಜಾರೋಷವಾಗಿ ನಾವು ಮಾತಾಡ್ತಿರ್ತೀವಿ, ಎಲ್ಲವನ್ನ ಮಾಡ್ತಿರ್ತೀವಿ. ಆದ್ರೆ ನಮ್ಮ ಬದುಕು ಅಂತ ತಗೊಂಡಾಗ ಏನ್ ನೀವು ಹೊರಗಡೆ ನೋಡ್ತೀರಾ, ಖಂಡಿತವಾಗ್ಲೂ ಹಾಗಿರೋದಿಲ್ಲ. ಎಲ್ಲ ಇದ್ದವರು ಯಾರು ಹೋರಾಟಕ್ಕೆ ಬರೋದೇ ಇಲ್ಲ, ಅದೇ ಸತ್ಯ. ಆದ್ರೆ 25 ವರ್ಷಗಳ ಕಾಲ ಕನ್ನಡದ ಹೋರಾಟದ ಹಾದಿಯಿಂದ ಇವತ್ತು ಒಂದು ಕನ್ನಡ ಸಿನಿಮಾವನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟು, ನಾನು ಅಣ್ಣ ಅಂತಾನೆ ಕರೆಯುವಂತ ನಮ್ಮ ಆಂಜಿನಪ್ಪಣ್ಣ ಮತ್ತೆ ಇನ್ನೊಬ್ರು ಸಹೋದರಾದ ಲೋಕೇಶ್ ಗೌಡ್ರು ಇವತ್ತು ಒಂದು ಅದ್ಭುತವಾದಂತ ಕನ್ನಡ ಸಿನಿಮಾವನ್ನ ನಿರ್ಮಾಣ ಮಾಡಿರುವಂಥದ್ದು. ಈ ಎಲ್ಲ ಛಲ ಹಠ, ಮನುಷ್ಯ ನಮ್ಗೆ ಆಸೆ ಇರುತ್ತೆ ನಾವು ಅದು ಮಾಡ್ಬೇಕು ಇದು ಮಾಡ್ಬೇಕು, ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ಇದಕ್ಕೆಲ್ಲ ಪ್ರೇರಣೆ ಅಣ್ಣ ಟಿ ಎ ನಾರಾಯಣಗೌಡ್ರು. ಅವ್ರು ಹೇಳ್ತಾರೆ, ಮಾಡ್ಬೇಕಂದ್ರೆ ಆಗಲ್ಲ, ಮಾಡಬೇಕು, ಆ ಪ್ರಯತ್ನವನ್ನ ನೀವು ಮಾಡಬೇಕು ಅಂತ. ನಮಗೂ ಹೋರಾಟದ ಹಾದಿಲಿ ಎಷ್ಟೋ ಜನ ಟೀಕೆಗಳು ಮಾಡ್ತಾರೆ. ಅದರಂತೆಯೇ ಇವತ್ತು ಸಿನಿಮಾ ಮಾಡ್ತೀವಿ ಅಂತ ಹೊರಟಾಗ ಲೋಕೇಶ್ ಗೌಡ್ರಿಗಾಗ್ಬೋದು, ನಮ್ಮ ಸುವರ್ಣ ಸರ್ಗಾಗ್ಬೋದು, ಅಥವಾ ಲೋಕೇಶ್ ಗೌಡ್ರಿಗಾಗ್ಬೋದು ಟೀಕೆಗಳೇನು ಕಡಿಮೆ ಇರಲಿಲ್ಲ. ಏನಕ್ಕೆ ಬೇಕು ಅಂತ ಕೇಳಿದವರೇ ಹೆಚ್ಚು. ಆದ್ರೆ ನಮ್ಮ ಗುರುಗಳ ಆಶೀರ್ವಾದ, ಪ್ರೇರಣೆಯಿಂದ ಇವತ್ತು ನಾನೊಬ್ಬ ಕನ್ನಡಿಗ, ಒಬ್ಬ ಹೋರಾಟಗಾರ, ನಾನು ಕನ್ನಡ ಸಿನಿಮಾವನ್ನ ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ಚಿತ್ರದ ರಿಲೀಸ್ ಡೇಟನ್ನ ಅನೌನ್ಸ್ ಮಾಡಿರುವಂತ ನಾವು ಬಹಳ ದಿನದಿಂದ ಕಾಯ್ತಾ ಇದ್ವಿ ಅಣ್ಣ ಈ ದಿನಕ್ಕೋಸ್ಕರ. ನಿಮಗೆಷ್ಟು ಸಂತೋಷ ಆಗಿದೆಯೋ ನಮಗೂ ನಿಮ್ಮ ಕರವೇ ಕುಟುಂಬ ಅಂದ್ರೆ ನಮ್ಮ ಕರವೇ ಕುಟುಂಬದವರೇ ಆಗಿರೋದ್ರಿಂದ ನಿಮ್ಮಷ್ಟೇ ಸಂತೋಷ ನಮಗೂ ಕೂಡ. ಆ ನೋವೇನು ಅನ್ನೋದು ನಮಗೆ ಗೊತ್ತಿದೆ. ಈಗ ಡೈರೆಕ್ಟ್ರು ಮಾತಾಡೋಕೆ ಹೇಳ್ತೀರಾ, ನೋವು ನಾವು ಹೊರಗಡೆ ಹೇಳೋದು ಬೇಡ ಸರ್ ಅಲ್ವಾ, ತುಂಬಾ ಕಷ್ಟ ಇರುತ್ತೆ ಗೊತ್ತಿದೆ. ಯಾರನ್ನೂ ನಾವು ಬೆಗ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾತಾಡೋವಾಗ ನಿಮ್ಮ ಮಾತುಗಳಲ್ಲಿ ಅನ್ಸಿದ್ದು, ಮನುಷ್ಯನಿಗೆ ಯಾವಾಗ್ಲೂ ಕೂಡ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬಹುಶಃ ತುಂಬಾ ಜನಕ್ಕೆ ಅದು ಅನ್ನಿಸ್ಬೋದು, ಓವರ್ ಕಾನ್ಫಿಡೆನ್ಸ್ ಅಲ್ಲ. ಅಣ್ಣ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ನಾವೆಲ್ಲ ಒಂದು ಪ್ರಾಡಕ್ಟ್ಗಳಾಗ ಆಚೆಗೆ ಬಂದಿದೀವಿ ಅಂತಂದ್ರೆ ಅದು ಕರವೇ. ಆದ್ರೆ ಕರವೆಯಲ್ಲೂ ಕೆಲವ್ರು ನಾವು ಗುರ್ತಿಸ್ಕೊಂಡಿದೀವಿ, ನಮ್ಮನ್ನ ನಾವು ಬ್ರ್ಯಾಂಡ್ ಅಂತ ಕರಿತೀವಿ. ಆ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ ಯಾರು ಅಂದ್ರೆ ಟಿ ನಾರಾಯಣಗೌಡ್ರು. ಯಾರು ನಮ್ಮನ್ನ ನಾವು ಬಂದ್ ಬೆಂತಟ್ ನೀವು ಮಾಡಿ ಅಂತ ಹೇಳಲ್ಲ, ನಮಗ್ ನಾವೇ ಮೊದಲು ಪ್ರಯತ್ನ ಹಾಕ್ಬೇಕು, ಹೆಜ್ಜೆ ಇಡಬೇಕು. ಅದನ್ನ ಅಣ್ಣ ಪ್ರತಿ ಸಲ ನಮ್ಗೆ ಹೇಳ್ಕೊಡ್ತಾರೆ. ಗೆಲುವೋ ಸೋಲೋ ಅದು ಸೆಕೆಂಡ್ರಿ, ಬಟ್ ಪ್ರಯತ್ನ ಅನ್ನೋದಾಗ್ಬೇಕು. ಸೊ ಹಾಗಾಗಿ ಅಣ್ಣ ಟೀಕೆ ಮಾಡ್ತಾ ಇರೋ ಟೀಕೆ ಮಾಡ್ತಾ ಇರ್ಲಿ, ನಿಮ್ಮ ಪ್ರಯತ್ನ ಇರ್ಲಿ. ನೀವು ತುಂಬಾ ಕಷ್ಟಪಟ್ಟು ಒಂದೊಂದು ರೂಪಾಯಿ ಎಷ್ಟು ಕಷ್ಟಪಟ್ಟು ಹಾಕಿದ್ದೀರ ಅನ್ನೋದು ಅಣ್ಣನಿಗೂ ಗೊತ್ತಿದೆ. ಹಾಗಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ನಿರ್ದೇಶಕರಿಗೂ ಕೂಡ ಸರ್, ಒಂದು ಸಿನಿಮಾ ಮಾಡುವಾಗ ಒಬ್ಬ ನಿರ್ದೇಶಕರ ಪರದಾಟ ಏನಿರುತ್ತೆ, ಅದರಲ್ಲೂ ಹೊಸಬ್ರು ಅಂದಾಗ ಮನೆಗೆ ಹೋಗ್ಬೇಕು, ನಿಮ್ಮ ಕತೆಗಳನ್ನ ಒಬ್ಬೊಬ್ರು ಪ್ರೊಡ್ಯೂಸರ್ಸ್ಗೂ ಹೇಳ್ಬೇಕು. ಎಷ್ಟೋ ಜನ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಳ್ತಾರೆ, ಇನ್ನು ಎಷ್ಟೋ ಜನ ಪ್ರತಿಷ್ಠೆಯಾಗಿ ತಗೊಂಡು ಎಷ್ಟೋ ಜನ ಬಹಳ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು, ಅದನ್ನ ನಾವು ನೋಡಿದ್ದೀವಿ. ಬಟ್ ಇವತ್ತು ನೀವು ಮಾತಾಡೋವಾಗ ನಿಮ್ಮ ಮಾತಲ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಖಂಡಿತ ನೀವು ಗೆಲ್ಬೇಕು ಸರ್, ಗೆಲ್ತೀರಾ. ನಿಮ್ಮ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ. ಟಿ ಎ ನಾರಾಯಣಗೌಡ್ರು ಹಾಕಿದಂತಹ ನಾವೆಲ್ಲ ಅವರ ಮಕ್ಕಳು ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಅವ್ರು ನಮ್ಮ ತಂದೆ ಸ್ಥಾನದಲ್ಲಿ ಅಣ್ಣ ಯಾವಾಗ್ಲೂ ಇರ್ತಾರೆ. ನಮ್ಮನ್ನ ಹುಟ್ಟಾಕಿದೆ ಟಿ ಎ ನಾರಾಯಣಗೌಡ್ರು. ನಾವೆಲ್ಲರೂ ಬ್ರ್ಯಾಂಡ್. ಹಾಗಾಗಿ ಆ ಬ್ರ್ಯಾಂಡ್ಗಳನ್ನ ಹುಟ್ಟಾಕಿದಂತ ಅಣ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರುತ್ತೆ, ನಿಮ್ಮ ಮೇಲೂ ಇರುತ್ತೆ ಅಂತ ಮತ್ತೊಂದ್ಸಲ ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು. ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಮೇಡಮ್, ನಾರಾಯಣ್ ಸರ್, ನಿಮ್ಮ ಜೊತೆ ಈ ವೇದಿಕೆಯಲ್ಲಿ ಭಾಗಿಯಾಗಿರೋದು ನಂಗೆ ಭಾಳ ಖುಷಿ ಆಗ್ತದೆ, ಹೆಮ್ಮೆ ಅನ್ಸುತ್ತೆ. ಸರ್, ಬೇಸಿಕ್ಲಿ ಅಂಜನಪ್ಪ ಸರ್
ಹೇಗೆ ಅಂತಂದರೆ, ಅಲ್ಲ, ಆಂಜನೇಯನಿಗೆ ಶ್ರೀರಾಮ ರಕ್ಷೆ ಸಿಕ್ಕಾಯ್ತು, ಅದೇ ಅರ್ಥ ಈ ಸಿನಿಮಾ ಗೆಲ್ತು ಅಂತ ಹೇಳ್ಬೋದು. ಅಂಜನಪ್ಪ ಸರ್ಗೆ ನಾನು ಅಭಿಮಾನಿ. ಹೆಂಗೆ ಅಂದರೆ, ಅವರಿಗೆ ಭಾಷೆಯ ಮೇಲಿರೋ ಪ್ರೀತಿಗೆ ನಾನು ಅಭಿಮಾನಿ. ಎಲ್ಲ ವಿಚಾರಗಳಲ್ಲೂ ಸ್ನೇಹಿತರಿಗೆ ಹೆಗಲು ಕೊಡುವಂಥ ಒಂದು ಮನಸ್ತತ್ವ. ಮಿಥುನ್ ಅವರ ಪ್ರಬುದ್ಧತೆ ಸಿನಿಮಾದಲ್ಲಿ ತೊಡಗಿಸ್ಕೊಳ್ಳೋ ವಿಧಾನ ನಂಗೆ ಭಾಳ ಖುಷಿ ಆಗುತ್ತೆ. ಅವರು ಬರೀ ರಾಜನಿವಾಸ ಮಾತ್ರ ಅಲ್ಲ, ಅವರು 2-3 ಬೇರೆ ಕಥೆಗಳನ್ನೂ ಸಹ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅವರ ಪ್ರಬುದ್ಧತೆ ಮೇಲೆ ನಂಗೆ ಭಾಳ ನಂಬಿಕೆ ಇದೆ. ಎಕ್ಸಿಕ್ಯೂಷನ್ ಹಿಸ್ ಸ್ಟ್ರೆಂತ್. ಭಾಳ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಟ್ರೈಲರ್ ಮೇಲೂ ಭಾಳ ಒಂದು ಭರವಸೆ ಇದೆ. ಆಮೇಲೆ ಇಬ್ಬರು ಬುದ್ಧಿವಂತರು ಸೇರಿದ್ರೆ ಸಿನಿಮಾ ಯಾವ ಮಟ್ಟದಲ್ಲಿ ಕ್ವಾಲಿಟಿಯಲ್ಲಿ ಇರುತ್ತೆ ಅನ್ನೋಕ್ಕೆ ಇವರಿಬ್ಬರ ಕಾಂಬಿನೇಷನ್ ಡೆಫಿನೆಟ್ ಆಗಿ ಸಿನಿಮಾ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಆಗುತ್ತೆ. 6ನೇ ತಾರೀಕು ನವೆಂಬರ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರೋ ಖುಷಿ ದಿನ. ನಾನು ಇವತ್ತೇ ನಿಮಗೆ ಕಂಗ್ರಾಟ್ಸ್ ಮಾಡ್ತೀನಿ. ನನಗೆ ಭಾಳ ಖುಷಿ ಆಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ. ನಮಸ್ಕಾರ. ಧನ್ಯವಾದ ಸರ್. ಅಂತ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕವಾದಂಥ ಸ್ವಾಗತಗಳು. ವಿಶೇಷವಾಗಿ ನಾರಾಯಣಗೌಡ ಅವರಿಗೆ ನನ್ನ ಹೃದಯಪೂರ್ವಕವಾದ ಸ್ವಾಗತಗಳು ಸರ್. ಪ್ರತಿ ಹಂತದಲ್ಲೂ ನಮ್ಮ ರಾಜನಿವಾಸ ತಂಡಕ್ಕೆ ಒಂದು ಬೆಂಗಾವಲಾಗಿ ನಿಂತ್ಕೊಂಡು ನಮ್ಮ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ ಹಾಗೂ ಡಿಜಿಟಲ್ ಮೀಡಿಯಾ ಇವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಬಹುಶಃ ಇವತ್ತು ರಾಜನಿವಾಸ ತಂಡಕ್ಕೆ ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು, ಶುಭ ದಿನ ಅಂತಲೇ ಹೇಳ್ಬೋದು. ಅನೇಕ ಕಾರಣಗಳು ಕೂಡ ಇವೆ. ಈ ಒಂದು ಜರ್ನಿಯಲ್ಲಿ ಸಾಕಷ್ಟು ಸವಿನೆನಪುಗಳು ಕೂಡ ಇವೆ. ನಾನು ಹೆಚ್ಚಾಗಿ ಮಾತನಾಡೋ ಮುಂಚೆ ನಮ್ಮ ರಾಜನಿವಾಸ ಬಿಡುಗಡೆ ದಿನಾಂಕವನ್ನು ಘೋಷಿಸೋಣ ಅಂತ ನಾನು ಫಸ್ಟ್ ಅಂದ್ಕೊಂಡಿದ್ದೀನಿ. ಹಾಗಾಗಿ ವೇದಿಕೆಯಲ್ಲಿರುವಂತಹ ನಾರಾಯಣಗೌಡರು ದಯವಿಟ್ಟು ನಮ್ಮ ರಾಜನಿವಾಸ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ನಿಂತಂಥದ್ದು. ಯಾಕಂದರೆ ಅವ್ರ ಮಾತಿನಲ್ಲೇ ಹೇಳಿದ್ದಾರೆ, ಯಾವತ್ತು ಹೋರಾಟಗಾರರು ಸೋಲಬಾರದು ಅಂತಕ್ಕಂಥದ್ದು. ಆಮೇಲೆ ಅದೇ ಥರ ನಮ್ಮ ಸಿನಿಮಾನೂ ಸಹ ಅದೇ ಥರ ಇದೆ ಅನ್ನುವಂಥದ್ದನ್ನು ಸಹ ನಾವು ಹೇಳ್ಬಲ್ರಿ. ಯಾಕಂದರೆ ನಮ್ಮ ಡೈರೆಕ್ಟ್ರು ನಿರ್ದೇಶಕರು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, ನಾವು ಎಲ್ಲೂ ಸಹ ಕಣ್ಣೀರು ಹಾಕ್ಕೊಂಡು ನಮ್ಮ ಸಿನಿಮಾ ನೋಡಿಲ್ಲ, ನಾನು ಇಷ್ಟು ಖರ್ಚು ಮಾಡಿದೆ ಅಷ್ಟು ಖರ್ಚು ಮಾಡಿದೆ, ಕನ್ನಡಿಗರು ಬರಲಿ ಅಂತ ಅವೆಲ್ಲ ಕೇಳೋದೇ ಇಲ್ಲ. ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ 4 ಜನ ಕೇಳಿ ಅನ್ನೋಂಥದ್ದನ್ನು ಮಾತ್ರ ನಾವು ಹೇಳ್ತೀವಿ. ಹಾಗಾಗಿ ನಮಗೆ ಆಶೀರ್ವಾದವನ್ನು ನೀಡಿದಂತಹ ನಾರಾಯಣಗೌಡರಿಗೆ ಧನ್ಯವಾದಗಳು. ಈಗ ನನ್ನ